ವಿಶ್ವದ ಬಲಿಷ್ಠ ಸಂಘಟನೆಗಳಾಗಿ ರೂಪುಗೊಳ್ತಾ ಇರುವಂತಹ RSS ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ RSSಗೆ ಶಾಕ್ ಕೊಡೋದಕ್ಕೆ ಕರ್ನಾಟಕ ಗವರ್ಮೆಂಟ್ ಮುಂದಾದಂಗೆ ಕಾಣಿಸ್ತಾ ಇದೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವ RSSಗೆ ಸರ್ಕಾರ ಶಾಕ್ ಅಂತೆ. ಸರ್ಕಾರಿ ಸ್ಥಳಗಳಲ್ಲಿ RSS ಕಾರ್ಯಕ್ರಮಕ್ಕೆ ಇನ್ಮುಂದೆ ಬ್ರೇಕ್ ಬೀಳತ್ತಂತೆ. ಸರ್ಕಾರಿ ಶಾಲಾ ಕಾಲೇಜು ಮೈದಾನದಲ್ಲಿ RSS ಚಟುವಟಿಕೆಗೆ ಅವಕಾಶ ಕೊಡದಂತೆ ಮನವಿ ಹೋಗಿದೆಯಂತೆ. ಯಾರು ಮಾಡಿರೋದು ಮನವಿ ಅಂದರೆ CS ಶಾಲಿನಿ ರಜನೀಶ್ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮನವಿ ಮಾಡ್ಕೊಂಡಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. CM ಸಿದ್ದರಾಮಯ್ಯಗೂ ಮನವಿಯನ್ನ ಪ್ರಿಯಾಂಕ್ ಖರ್ಗೆ ಅವರು ಸಲ್ಲಿಸಿದ್ದಾರೆ. RSS ಆಕ್ಟಿವಿಟೀಸ್ ನಡೀಬಾರ್ದು, ಸರ್ಕಾರಿ ಶಾಲೆ ಮತ್ತು ಕಾಲೇಜಿನ ಮೈದಾನ ಖಾಲಿ ಗ್ರೌಂಡ್ ಇರುತ್ತಲ್ವಾ, ಅದು ಸಂಡೇ ಎಲ್ಲ ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಯಾರೋ ಸುಮ್ಮನೆ ಏನೋ ಕ್ರಿಕೆಟ್ ಆಡ್ತಿರ್ತಾರೆ ಅಥವಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ನಮಗೂ ಒಂದು ಅವಕಾಶ ಕೊಡಿ ಅಂತ ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾಯಿದ್ರು. ಬೈಟೆಕ್ ಎಲ್ಲ ಆಗತ್ತೆ, ಅಲ್ಲಿ ಶಾಖೆಗಳು ನಡೆಯುತ್ತೆ, ಸಂಘದ ಶಾಖೆ ನಡೆಯುತ್ತೆ ಯೂಶಲಿ ಕೆಲವು ಆಯ್ದ ಶಾಲಾ ಕಾಲೇಜು ಮೈದಾನದಲ್ಲಿ. ಅದು ಬೇಡ ಅಂತೆ, ಕಣ್ಣು ಕೆಂಪಗಾಗಿದೆಯಂತೆ, ಬೇಡ ಅಂತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಯಾವುದೇ ಒಂದು ಗೌರ್ಮೆಂಟ್ ಬಂದಾಗಲೂ ಅವರ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಆಗಾಗ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗೆಲ್ಲ ತೋರಿಸ್ತಾ ಇರ್ತಾರೆ. ಕಾಂಗ್ರೆಸ್ ಲೆಫ್ಟ್ ಐಡಿಯಾಲಜಿಯನ್ನು ಹೆಚ್ಚು ಪ್ರಮೋಟ್ ಮಾಡುವಂತಹ ಪಕ್ಷ ಸಹಜವಾಗಿ. ಸೊ ಸರ್ಕಾರದ ಮೂಲಕ ಹೇಗೆ RSSಗೆ ಬಿಸಿ ಮುಟ್ಟಿಸ್ಬೇಕು ಅನ್ನೋ ಚಿಂತನೆ ಪ್ರಿಯಾಂಕ್ ಖರ್ಗೆ ಅವ್ರದ್ದಿರ್ಬೋದು ಅಥವಾ ಸರ್ಕಾರದಿರ್ಬೋದು, ಏನಾದರೂ ಡಿಸಿಷನ್ಸ್ ಬಂದಿದೆಯಾ? ಖಂಡಿತ ಅದು ಡಿಸಿಷನ್ಸ್ ಬಂದಿಲ್ಲ. ಇವರ ಮನವಿಯನ್ನ ಇವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಮುಖ್ಯಮಂತ್ರಿಗಳಿಗೆ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲಾ ಕಾಲೇಜುಗಳು, ಮೈದಾನಗಳು, ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳು, ಪಾರ್ಕ್ಗಳು, ಇಂಥ ಕಡೆಗಳಲ್ಲಿ ಯಾವ ಕಾರಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಬಾರ್ದು RSS ನ ಕಾರ್ಯಕ್ರಮಗಳ ಮಾಡ್ಲಿಕ್ಕೆ ಅನ್ನುವಂಥದ್ದನ್ನ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಅಧಿಕೃತವಾಗ್ತಾ ಇದೆ ಮತ್ತು ಅಧಿಕೃತ ಪತ್ರವನ್ನು ಲಭ್ಯ ಆಗಬೇಕಾಗಿದೆ. ಆದ್ರೆ ಅಧಿಕೃತವಾಗಿ ಆ ಮನವಿಯನ್ನು ಸಲ್ಲಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.